ಸ್ನೇಹಿತರೆ, ಇಂದು ನಾವು ನಳದಮಂತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಜುನ ಅಸ್ತ್ರಕ್ಕೋಸ್ಕರ ಇಂದ್ರಲೋಕಕ್ಕೆ ಹೋಗಿರುತ್ತಾನೆ. ಪಾಂಡವರು ಕಾಮಿಕ್ಯ ವನದಲ್ಲಿ ವಾಸವಿರುತ್ತದೆ. ವನವಾಸ ಇರುವ ಸಮಯದಲ್ಲಿ ಮಹರ್ಷಿ ಬೃಹದ್ವಾಸರು ಬರುತ್ತಾರೆ. ಆಗ ಧರ್ಮರಾಜ ಯುಧಿಷ್ಠಿರ ಅವರನ್ನು ಸ್ವಾಗತಿಸಿ ಶಾಸ್ತ್ರವಿಧಿ ಅನುಸಾರವಾಗಿ ಪೂಜಿಸಿ ಆಸನದ ಮೇಲೆ ಕೂರುವಂತೆ ವಿನಂತಿ ಮಾಡುತ್ತಾನೆ. ಆಗ ಧರ್ಮರಾಜ ಹೇಳುತ್ತಾನೆ, ಕೌರವರ ಕಪಟ ಬುದ್ಧಿಯಿಂದ ಮೋಸದಿಂದ ಜೂಜಾಡಿ ಏನೂ ತಿಳಿಯದ ನನ್ನನ್ನು ಸೋಲಿಸಿ ನನ್ನ ಸರ್ವಸ್ವವನ್ನು ಕಿತ್ತುಕೊಂಡರು. ಪ್ರಾಣಪ್ರಿಯವಾದ ದ್ರೌಪದಿಯನ್ನು ಎಳೆದು ತುಂಬಿದ ಸಭೆಯಲ್ಲಿ ಅವಮಾನಗೊಳಿಸಿದರು. ಕಡೆಗೆ ನಮಗೆ ಕೃಷ್ಣ ಜೀವನವನ್ನು ಹೊದಿಸಿ ಘೋರವನಕ್ಕೆ ಕಳುಹಿಸಿದರು. ಮಹರ್ಷಿಗಳೇ, ಭೂಮಂಡಲದಲ್ಲಿ ನನ್ನಂಥ ಭಾಗ್ಯಹೀನ ರಾಜನ ಯಾರಿದ್ದಾರೆ? ನೀವೇ ಹೇಳಿರಿ. ನನ್ನಂಥ ದುಃಖಿಯಾದವನು ಬೇರೆ ಎಲ್ಲಿಯಾದರೂ ನೀವು ನೋಡಿದ್ದೀರೇ? ಕೇಳಿದ್ದಾಗಲಿ ಇದೆಯೇ? ಆಗ ಮಹರ್ಷಿ ಹೇಳುತ್ತಾರೆ, ಧರ್ಮರಾಜ, ನೀನು ಹೀಗೆ ಹೇಳುವುದು ಸರಿಯಲ್ಲ. ಏಕೆಂದರೆ ನಿನಗಿಂತಲೂ ಹೆಚ್ಚು ದುಃಖಿತ ಭಾಗ್ಯನಾದ ರಾಜನ ವೃತ್ತಾಂಶವನ್ನು ನಾನು ಬಲ್ಲೆ. ನಿನ್ನ ಇಚ್ಛೆ ಇದ್ದರೆ ನಾನು ಹೇಳುತ್ತೇನೆ ಅಂತ ಹೇಳಿ ನಳದಮಯಂತಿಯ ಬಗ್ಗೆ ಹೇಳುತ್ತಾರೆ. ನಿಷಾದ ದೇಶದಲ್ಲಿ ವೀರಸೇನ ಮಗ ನಳ ಎಂಬ ಒಬ್ಬ ರಾಜ ಇರುತ್ತಾನೆ. ಅವನು ಗುಣವಂತ, ಸುಂದರ, ಸತ್ಯವಾಗಿ, ಜಿತೇಂದ್ರಿಯ, ಬಹಳ ಸೈನ್ಯ ದೊಡ್ಡವಾಗಿತ್ತು. ಅವನ ಬಳಿ ಸುಂದರನಾಗಿದ್ದ, ಪರಾಕ್ರಮಿಯಾಗಿದ್ದ ಅವನಿಗೆ ಜೂಜಾಡುವುದರಲ್ಲಿ ಅಲ್ಪ ಸ್ವಲ್ಪ ಒಲವಿತ್ತು. ಹಾಗೆ ವಿದರ್ಭ ದೇಶದಲ್ಲಿ ಭೀಮ ಎಂಬ ರಾಜ್ಯಭಾರ ಆಡುತ್ತಿದ್ದ. ಅವನಿಗೆ ನಳನಿಗೆ ಸಮನಾಗಿ ಸರ್ವಗುಣ ಸಂಪನ್ನ ಮತ್ತು ಪರಾಕ್ರಮಿಯಾಗಿದ್ದನು. ಆತನು ದಮನ ಮಹರ್ಷಿಗಳಿಂದ ಪ್ರಸನ್ನಗೊಳಿಸಿ ವರದಾನದಿಂದ 3 ಪುತ್ರಿ ಇರುತ್ತಾರೆ. ಪುತ್ರರ ಹೆಸರು ಧರ್ಮ, ದಾಂತ ಮತ್ತು ದಮನ. ಪುತ್ರಿಯ ಹೆಸರು ದಮಯಂತಿ. ಲಕ್ಷ್ಮಿಗೆ ಸಮಾನವಾದ ರೂಪವತಿಯಾಗಿದ್ದಳು. ದೇವತೆಗಳಲ್ಲಿಯೂ ಮತ್ತು ಯಕ್ಷರಲ್ಲಿಯೂ ಕೂಡ ಅಂಥ ಸುಂದರಿ ಯಾರೂ ನೋಡಿರಲಿಲ್ಲ. ದಮಯಂತಿಯ ಮುಂದೆ ನಳನ ರೂಪವನ್ನು ವರ್ಣನೆ ಮಾಡುತ್ತಿದ್ದರು. ರಾಜರುಗಳು ನಳನ ಮುಂದೆ ದಮಯಂತಿಯ ಬಗ್ಗೆ ವರ್ಣನೆ ಮಾಡುತ್ತಿದ್ದರು. ಇಬ್ಬರ ಹೃದಯದಲ್ಲಿ ಪರಸ್ಪರ ಅನುರಾಗ ಉಂಟಾಯಿತು. ಒಂದು ದಿನ ರಾಜ ನಳನ ತನ್ನ ಅರಮನೆಯಲ್ಲಿ ಉದ್ಯಾನವನದಲ್ಲಿ ಹಂಸಗಳನ್ನು ನೋಡಿದನು. ಹಂಸವನ್ನು ಹಿಡಿದುಕೊಂಡು ಅದು ಹೇಳಿತು, ನೀನು ನನ್ನನ್ನು ಬಿಟ್ಟರೆ ನಾವೆಲ್ಲ ದಮಯಂತಿಯ ಬಳಿಗೆ ಹೋಗಿ ನಿನ್ನ ವರ್ಣನೆಗಳನ್ನು ಮಾಡುತ್ತೇವೆ ಎಂದು ಹೇಳುತ್ತದೆ. ನಳನು ಹಂಸವನ್ನು ಬಿಡುತ್ತಾನೆ. ಹಂಸ ಹೇಳುತ್ತದೆ, ಏ ದಮಯಂತಿ, ನಿಷಾದ ದೇಶದಲ್ಲಿ ನಳ ಎಂಬ ಒಬ್ಬ ರಾಜನಿದ್ದಾನೆ. ಅವನು ಅಶ್ವಿನಿ ಕುಮಾರರಂತೆ ಸುಂದರನಾಗಿದ್ದಾರೆ. ಮನುಷ್ಯರಲ್ಲಿ ಅವನಿಗೆ ಸಮಾನವಾದ ಸುಂದರ ಬೇರೆ ಯಾರೂ ಇಲ್ಲ. ಕಾಮದೇವನ ಪ್ರತಿರೂಪವೇ ನೀನು ಅವನನ್ನು ಪತ್ನಿಯೇ ಆದರೆ ನಿನ್ನ ಜನ್ಮ ಮತ್ತು ರೂಪ ಎರಡೂ ಸಫಲವಾಗುತ್ತದೆ. ದಮಯಂತಿಯ ಸ್ವಯಂವರಕ್ಕೆ ಎಲ್ಲ ರಾಜರುಗಳು ಪತ್ರಗಳು ಕಳುಹಿಸಿದರು. ಋಷಿಯ ಮೂಲಕ ದೇವತೆಗಳಿಗೂ ದಮಯಂತಿಯ ಸ್ವಯಂವರ ಸಮಾಚಾರ ದೊರೆಯಿತು. ನಳ ಮನಸ್ಸು ಮೊದಲಿನಿಂದ ದಮಯಂತಿಯ ಮೇಲೆ ಆಸಕ್ತವಾಗಿತ್ತು. ಅವನು ಸ್ವಯಂವರಕ್ಕೆ ಹೊರಟನು. ದೇವತೆಗಳು ಸಹ ಸ್ವಯಂವರಕ್ಕೆ ಬರುತ್ತಿದ್ದರು. ಆಗ ಬರುವ ದಾರಿಯಲ್ಲಿ ನಳನನ್ನು ದೂತನಾಗಿ ದಮಯಂತಿಗೆ ಇಂದ್ರ, ವರುಣ, ಯಮ, ಅಗ್ನಿ ವಿವಾಹ ಮಾಡಿಕೊಳ್ಳಲು ಬರುತ್ತಿದ್ದಾರೆ. ಇವರುಗಳಲ್ಲಿ ಯಾವ ದೇವತೆಗಳನ್ನಾದರೂ ಪತಿ ರೂಪದಲ್ಲಿ ಸ್ವೀಕಾರ ಮಾಡಿಕೊ ಎಂದು ನನ್ನ ದೂತನಾಗಿ ಕಳುಹಿಸುತ್ತಾರೆ. ನಾನು ಸ್ವಯಂವರಕ್ಕೆ ಹೋಗುತ್ತಿದ್ದೇನೆ. ನನ್ನನ್ನು ನೀವು ದೂತನಾಗಿ ಕಳುಹಿಸಿಕೊಡುವುದು ಉಚಿತವಲ್ಲ. ಇಂದು ನಾಳೆ ಹೇಳುತ್ತಾರೆ, ಆದರೆ ನೀನು ನನಗೆ ಮಾತು ಕೊಟ್ಟಿದ್ದೀಯ, ಹೋಗಲೇಬೇಕು ಎಂದು ಕಳುಹಿಸುತ್ತಾರೆ. ಆಗ ಮತ್ತೆ ಬೆಳಿಗ್ಗೆ ಬಂದ ಇಂದ್ರ, ಅಗ್ನಿ, ವರುಣ, ಯಮ ಈ 4 ದೇವತೆಗಳು ನಿನ್ನೊಡನೆ ವಿವಾಹ ಮಾಡಿಕೊಳ್ಳಲು ಇಚ್ಛಿಸುತ್ತಿದ್ದಾರೆ. ಇವರಲ್ಲಿ ನೀನು ಯಾರನ್ನಾದರೂ ಪ್ರತಿರೂಪವಾಗಿ ವರಿಸಿಕೊ ಎಂದು ಸಂದೇಶವನ್ನು ಕೊಡುತ್ತಾನೆ. ಆಗ ದಮಯಂತಿ ಅವನನ್ನು ಗುರುತಿಸುತ್ತಾಳೆ. ನೀನು ನಳ ಮಹಾರಾಜನಲ್ಲವೇ? ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ. ನನ್ನನ್ನು ಬಿಟ್ಟು ನನಗೆ ಯಾವ ದೇವತೆಗಳೂ ಮನಸ್ಸಿಲ್ಲ. ನಿನ್ನ ಚರಣಗಳಿಗೆ ನನ್ನ ಸಮರ್ಪಿಸಿಕೊಂಡಿದ್ದೇನೆ. ವಿಶ್ವಾಸಪೂರ್ಣವಾಗಿ ಪ್ರೇಮಿಸಿದ್ದೇನೆ. ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಪತಿ ರೂಪದಲ್ಲಿ ನೋಡಲು ಬಯಸುವುದಿಲ್ಲ ಎಂದು ಹೇಳುತ್ತಾಳೆ. ಸ್ವಯಂವರ ಪ್ರಾರಂಭವಾಯಿತು. ಅವಳು ಯಾವ ಕಡೆ ನೋಡಿದರೂ ನಳ ಮಹಾರಾಜರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಹಾಗೂ ಕೊನೆಗೆ ದೇವತೆಗಳಿಗೆ ನಮಸ್ಕಾರ ಪೂರ್ವಕವಾಗಿ ಸ್ತುತಿಸಲು ತೊಡಗಿದಳು. ನನ್ನ ಮನಸ್ಸು ಮತ್ತು ಮಾತುಗಳಿಂದ ನಳನಲ್ಲದೆ ಮತ್ತೆ ಬೇರೆ ಯಾರನ್ನೂ ಇಚ್ಛಿಸುವುದಿಲ್ಲ. ದೇವತೆಗಳು ನಿಷೇಧಿಸುವ ನಳನನ್ನೇ ನನ್ನ ಪತಿಯಾಗಿ ಮಾಡಿದರೆ ಹಾಗೂ ನಳನ ಆರಾಧನೆಯಾಗಿ ಈ ವ್ರತವನ್ನು ಆರಂಭಿಸಿದ್ದೇನೆ. ದೇವತೆಗಳು ದಮಯಂತಿಯ ವಿಲಾಪವನ್ನು ಕೇಳಿಸಿಕೊಂಡರು. ಅವಳ ದೃಢ ನಿಷ್ಠೆಯ ನಿಜವಾದ ಪ್ರೇಮ, ಬುದ್ಧಿ, ಶಕ್ತಿ ನೋಡಿ ಆಕೆಗೆ ದೇವತೆಗಳು ಮನುಷ್ಯರ ಭೇದ ತಿಳಿದುಕೊಳ್ಳಲು ಶಕ್ತಿಯನ್ನು ಕೊಟ್ಟರು. ಆಗ ದಮಯಂತಿ,
ನಳನನ್ನು ಗುರುತಿಸಿ ಮದುವೆಯಾದರು. ದೇವತೆಗಳು ಸಹ ಆಶೀರ್ವಾದ ನಳನಿಗೆ 8 ವರಗಳನ್ನು ಕೊಟ್ಟರು. ಇಂದ್ರ ಹೇಳಿದರು, ನಳನೆ, ಯಜ್ಞದಲ್ಲಿ ನಿನಗೆ ನನ್ನ ದರ್ಶನವಾಗುತ್ತದೆ. ಅಗ್ನಿ ಹೇಳಿದರು, ನೀನು ಎಲ್ಲಿ ನನ್ನನ್ನು ನೆನೆಸಿಕೊಳ್ಳುವೆಯೋ ಅಲ್ಲಿ ನಾನು ಪ್ರತ್ಯಕ್ಷನಾಗುವೆ. ಯಮರಾಜ ಹೇಳಿದನು, ನೀನು ಮಾಡಿದ ಅಡುಗೆ ಬಹಳ ರುಚಿಯಾಗುತ್ತದೆ. ವರ್ಣನೆ ಹೇಳಿ, ನೀನು ಎಲ್ಲಿ ಇಷ್ಟಪಡುವೆಯೋ ಅಲ್ಲಿ ಜಲ ಪ್ರತ್ಯಕ್ಷವಾಗುವುದು, ಮಾಲೆಯ ಸುಗಂಧ ಭರಿತವಾಗುವುದು ಎಂದು ವರಗಳು ಕೊಟ್ಟು ದೇವತೆಗಳು ತಮ್ಮ ಲೋಕಗಳಿಗೆ ಹೊರಟುವುದು. ನಳದಮಯಂತಿಯೊಬ್ಬಳು ಸುಖವಾಗಿದ್ದಳು. ಕಾಲಾಂತರದಲ್ಲಿ ದಮಯಂತಿಗೆ ಗರ್ಭದಲ್ಲಿ ಇಂದ್ರಸೇನೆ ಎಂಬ ಮಗಳು ಜನ್ಮವಾಯಿತು. ಧನ್ಯವಾದಗಳು. ನಳದಮಯಂತಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ.